ಸ್ಯಾಮ್ ಸಮೀರ್ ಅವರ ಯೂಟ್ಯೂಬ್ ಆದಾಯ ಎಷ್ಟು? ಬನ್ನಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ಯಾಮ್ ಸಮೀರ್ ಅವರ ಈ ಒಂದು ವಿಡಿಯೋಗೆ 1,53,000 ರೂಪಾಯಿಗಳನ್ನು ಯೂಟ್ಯೂಬ್ ಕಡೆಯಿಂದ ಪಡ್ಕೊಂಡಿದ್ದಾರೆ, ಬರೀ ಒಂದೇ ಒಂದು ವಿಡಿಯೋದಿಂದ. ಹಾಗಾದರೆ ಇವರು ಅಪ್ಲೋಡ್ ಮಾಡಿರೋ ವೀಡಿಯೋಸ್ಗಳಿಗೆಲ್ಲ ಸೇರಿ ಎಷ್ಟು ಅಮೌಂಟ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನೆಚ್ಚಿನ ಕಂಟೆಂಟ್ ಕ್ರಿಯೇಟರ್ನ ಯೂಟ್ಯೂಬ್ನ ಆದಾಯನ ತಿಳ್ಕೊಬೇಕಂದ್ರೆ ಅವರ ಹೆಸರನ್ನು ಕಮೆಂಟ್ ಮಾಡಿ. ಸ್ಯಾಮ್ ಸಮೀರ್ ಅವರು ಸ್ಯಾಮ್ ಸಮೀರ್ ಇನ್ಸ್ಟಾ ಅನ್ನೋ ಯೂಟ್ಯೂಬ್ ಚಾನಲ್ನ ಆಗಸ್ಟ್ 30, 2016ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದರಲ್ಲಿ 8,36,000 ಸಬ್ಸ್ಕ್ರೈಬರ್ಸ್ ಅನ್ನೋದು ಆಗಿದ್ದಾರೆ. ಇದುವರೆಗೂ 1,900 ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದಾರೆ. ಇದರಲ್ಲಿ 1,153 ಲಾಂಗ್ ಫಾರ್ಮೆಟ್ ವಿಡಿಯೋಗಳಿವೆ, ಹಾಗೆ 747 ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋಗಳಿವೆ. ಇವರ ಎರಡೂ ಫಾರ್ಮೆಟ್ ವಿಡಿಯೋಗಳಿಗೆ ಇದುವರೆಗೂ 545 ಮಿಲಿಯನ್ ವೀಕ್ಷಣೆಯನ್ನು ಪಡ್ಕೊಂಡಿದ್ದಾರೆ. ಅಂದರೆ 54,50,00,000 ವೀಕ್ಷಣೆಯನ್ನು ಪಡ್ಕೊಂಡಿದ್ದಾರೆ ಎರಡು ಫಾರ್ಮೆಟ್ಸ್ ವಿಡಿಯೋಸ್ಗಳಲ್ಲಿ. ಇವರು ಮಾಡೋ ವಿಡಿಯೋಸ್ಗಳು ಡೈಲಿ ವ್ಲಾಗ್ಸ್ ವಿಡಿಯೋಸ್ಗಳಾಗಿರೋದ್ರಿಂದ ಇವರ RPM ಅನ್ನೋದು ವಿಡಿಯೋಸ್ಗಳಿಗೆ ಕಮ್ಮಿ ಇರುತ್ತೆ. RPM ಅಂದರೆ ರೆವೆನ್ಯೂ ಪರ್ ವ್ಯೂಸ್ ಅಂತ. ಯೂಟ್ಯೂಬ್ ಚಾನಲಲ್ಲಿ ವ್ಲಾಗ್ಸ್ ಕಂಟೆಂಟ್ ವಿಡಿಯೋಸ್ಗಳಿಗೆ RPM ಅನ್ನೋದು ತುಂಬ ಸ್ವಲ್ಪ ಕಮ್ಮಿನೇ ಇರುತ್ತೆ. ನಾವು ಈ ವಿಡಿಯೋಗೋಸ್ಕರ ಇವರ RPM ಅನ್ನೋದು 65 ರೂಪಾಯಿಗೆ ರೆಫರೆನ್ಸ್ ಇಟ್ಕೊಂಡು ವಿಡಿಯೋ ಮಾಡೋಣ. ಇಲ್ಲಿ ನಾನು ಇವರ ಯೂಟ್ಯೂಬ್ಗೆ ಬಂದಿರೋ ಶಾರ್ಟ್ಸ್ ವಿಡಿಯೋಸ್ಗಳ ವ್ಯೂಸ್ ಅನ್ನೋದನ್ನ ನಾನು ಕನ್ಸಿಡರ್ ಮಾಡ್ತಿಲ್ಲ. ಬಿಕಾಸ್ ಏನಕ್ಕೆ ಕನ್ಸಿಡರ್ ಮಾಡ್ತಿಲ್ಲ ಅಂದರೆ, ಯೂಟ್ಯೂಬಲ್ಲಿ ಶಾರ್ಟ್ಸ್ ವಿಡಿಯೋಸ್ಗಳಿಗೆ ರೆವಿನ್ಯೂ ಅನ್ನೋದು ತುಂಬ ಕಮ್ಮಿ ಇರೋದ್ರಿಂದ ನಾನು ಇವರ ವಿಡಿಯೋಸ್ಗಳ ಶಾರ್ಟ್ಸ್ ವಿಡಿಯೋಸ್ಗಳಿಗೆ ರೆವಿನ್ಯೂ ಅನ್ನೋದನ್ನ ಕೌಂಟ್ ಮಾಡ್ತಿಲ್ಲ. ಅದು ಬಿಟ್ಟು ಇವರ ಲಾಂಗ್ ಫಾರ್ಮೆಟ್ ವಿಡಿಯೋಸ್ಗಳ ವ್ಯೂಸ್ ಅನ್ನೋದು 315 ಮಿಲಿಯನ್ ವ್ಯೂಸ್ಗಳನ್ನು ಪಡ್ಕೊಂಡಿದ್ದಾರೆ. ಈ 315 ವ್ಯೂಸ್ ಅಂದರೆ 31,50,00,000 ವ್ಯೂಸು. ರೆವೆನ್ಯೂ ಪರ್ 1000 ವ್ಯೂಸ್ ಅಂದರೆ RPM ಅಂದರೆ ರೆವೆನ್ಯೂ ಪರ್ 1000 ವ್ಯೂಸ್ಗೆ 65 ರೂಪಾಯಿ. ಹಾಗೆ 1 ಮಿಲಿಯನ್ ವ್ಯೂಸ್ಗೆ 65,000 ರೂಪಾಯಿ ಆಗುತ್ತೆ. ಹಾಗೆ 31,50,00,000 ವ್ಯೂಸ್ಗೆ 2.04 crores. ಅಂದರೆ ಸ್ಯಾಮ್ ಸಮೀರ್ ಅವರು ಇದುವರೆಗೂ ಯೂಟ್ಯೂಬಿಂದ ಪಡ್ಕೊಂಡಿರೋ ಅಮೌಂಟ್ ಎಷ್ಟು ಗೊತ್ತಾ? 2,04,75,000 ರೂಪಾಯಿಗಳನ್ನು ಯೂಟ್ಯೂಬ್ ಕಡೆಯಿಂದ ಪಡ್ಕೊಂಡಿದ್ದಾರೆ. ಈಗ ನಾನೇನು ಹೇಳಿದೆ, ಈ ಅಮೌಂಟ್ ಅನ್ನೋದು ಬರೀ ಯೂಟ್ಯೂಬ್ ಆ್ಯಡ್ಸೆನ್ಸ್ ರೆವೆನ್ಯೂ ಇಂದ ಬಂದಿರೋ ಅಮೌಂಟ್ ಅಷ್ಟೇ. ಇವರ ಇನ್ಸ್ಟಾಗ್ರಾಮ್ ಹಾಗೆ ಯೂಟ್ಯೂಬಲ್ಲಿ ಮಾಡಿರೋ ಪ್ರಮೋಷನ್ ಹಾಗೆ ಬ್ರ್ಯಾಂಡ್ ಕೊಲಾಬ್ರೇಷನ್ ಇಂದ ಬಂದಿರೋ ಅಮೌಂಟ್ನ ಯಾವುದೇ ರೀತಿ ನಾನು ಕನ್ಸಿಡರ್ ಮಾಡ್ತಿಲ್ಲ. ಈ ವಿಡಿಯೋ ಅನ್ನೋದು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.